ಕಥಾಬುತ್ತಿ ಇದು ಆಯ್ದ ಕಥೆಗಳ ವಾಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕಲ್ಪನಾ ರಾಜ್. ಈ ದಿನದ ಕಥೆಯ ಶೀರ್ಷಿಕೆ ನಮ್ಮ ಕಣ್ಣೀರನ್ನು ನಾವೇ ಅಳಿಸುವುದು ಹೇಗೆ. ಸ್ವಾಮಿ ದಾದಾ ವಾಸ್ವಾನಿಯವರು ಹೇಳಿದ ಕಥೆ. ಆತ ತುಂಬ ಶ್ರೀಮಂತ, ಆಕೆ ಬಡ ಕುಟುಂಬದವರು, ಪ್ರೀತಿಸಿ ಮದುವೆಯಾದವರು, ಅಂತರ್ಜಾತಿ ವಿವಾಹ, ತಂದೆ ತಾಯಿಯಿಂದ ದೂರ. ಆದರೆ 2 ವರ್ಷಗಳಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಹ ಸುಖಿ ಸಂಸಾರ ನುಚ್ಚು ನೂರಾಯಿತು. ಏಕೆಂದರೆ ಅಪಘಾತವೊಂದರಲ್ಲಿ ಗಂಡ ತೀರಿಕೊಂಡ. ಆಕೆಗಿನ್ನೂ 25ರ ವಯಸ್ಸು, ದೊಡ್ಡ ಮನೆ, ಕಾರು, ಬೇಕಾದಷ್ಟು ಹಣ ಎಲ್ಲವೂ ಇದೆ. ಆದರೆ ಪ್ರೀತಿಸುವ ಗಂಡ ಶಾಶ್ವತವಾಗಿ ಮರೆಯಾಗಿದ್ದ. ದಿನದ 24 ಗಂಟೆಯೂ ಕಣ್ಣೀರು ಸುರಿಸುವುದು, ದೇವರನ್ನು ದೂಷಿಸುವುದು ಆಕೆಯ ಕೆಲಸವಾಗಿತ್ತು. ಹೊರಗೆಲ್ಲೂ ಹೋಗುತ್ತಿರಲಿಲ್ಲ. ಮನೆಯ ಕಿಟಕಿ ಬಾಗಿಲುಗಳನ್ನೂ ತೆರೆಯುತ್ತಿರಲಿಲ್ಲ. ಮುಂದೇನು ಮಾಡಬೇಕೆಂದು ಗೊತ್ತಿಲ್ಲ. ಹೀಗೆಯೇ 1 ವರ್ಷ ಕಳೆಯಿತು. ಒಂದು ದಿನ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿದರು. ಆಕೆ ಬಾಗಿಲು ತೆರೆದಾಗ ಪುಟ್ಟ ವಯಸ್ಸಿನ ಅಣ್ಣ ತಂಗಿ ನಿಂತಿದ್ದರು. ಕುಡಿಯಲು ನೀರು ಕೇಳಿದರು. ಆಕೆ ಅರ್ಧ ಮನಸ್ಸಿನಿಂದಲೇ ನೀರು ಕೊಟ್ಟಳು. ಘಟಘಟನೆ ನೀರು ಕುಡಿಯುತ್ತಿದ್ದ ಆ ಮಕ್ಕಳನ್ನು ಆಕೆ ಗಮನಿಸಿ ನೋಡಿದಳು. ಹಳೆಯ ಹರಕಲು ಬಟ್ಟೆ ತೊಟ್ಟ ಮಕ್ಕಳು. ಶಾಲೆಗೇಕೆ ಹೋಗಿಲ್ಲ ಎಂದು ಕೇಳಿದಾಗ ಆ ಮಕ್ಕಳು ತಾವು ಹತ್ತಿರದ ಕೊಳಚೆ ಪ್ರದೇಶದವರು, ತಂದೆ ದಿನಗೂಲಿ ಕಾರ್ಮಿಕ, ಶಾಲೆಯ ಫೀಸ್ ಕಟ್ಟದಿದ್ದರಿಂದ ಇಬ್ಬರನ್ನೂ ಶಾಲೆಯಿಂದ ವಾಪಸ್ ಕಳಿಸಿದ್ದಾರೆ ಎಂದು ಹೇಳಿದರು. ಇವೆಲ್ಲವನ್ನೂ ಕೇಳಿದ ಆಕೆಗೆ ಏನನಿಸಿತೋ ಏನೋ. ಸುಮಾರು ದಿನಗಳಿಂದ ಹೊರಕ್ಕೆ ಹೋಗದಿದ್ದ ಆಕೆ ಕಾರನ್ನು ತೆಗೆದು ಆ ಮಕ್ಕಳನ್ನು ಕೂರಿಸಿಕೊಂಡು ಅವರ ಶಾಲೆಗೆ ಹೋದಳು. ಆ ಮಕ್ಕಳ 1 ವರ್ಷದ ಫೀಸನ್ನು ತುಂಬಿದಳು. ಮಕ್ಕಳನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಹೊಸ ಬಟ್ಟೆ, ಪಾದರಕ್ಷೆಗಳು, ಪುಸ್ತಕಗಳು ಎಲ್ಲ ಕೊಡಿಸಿದಳು. ತಿಂಡಿಯನ್ನೂ ಕೊಡಿಸಿದಳು. ಮಕ್ಕಳಿಗೆ ಆನಂದವೋ ಆನಂದ. ನಂತರ ಅವರನ್ನು ಅವರ ಮನೆಯ ಹತ್ತಿರ ಬಿಟ್ಟು, ಚೆನ್ನಾಗಿ ಓದಿಕೊಳ್ಳಿ, ನಿಮಗೇನಾದರೂ ಸಹಾಯ ಬೇಕಿದ್ದರೆ ಬಂದು ಕೇಳಿ ಎಂದು ಹೇಳಿ ಮನೆಗೆ ಮರಳಿದಾಗ ಸಂಜೆ 5 ಗಂಟೆ. ಆಕೆಯ 1200 ರೂಪಾಯಿ ಖರ್ಚಾಗಿತ್ತು. ಆದರೆ ಮನಸ್ಸು ನಿರಾಳವಾಗಿತ್ತು. ಆಕೆಗೆ ಆಶ್ಚರ್ಯವಾದ ವಿಷಯವೆಂದರೆ ಈ 5 ಗಂಟೆಗಳ ಕಾಲ ಆಕೆ ಅತ್ತಿರಲಿಲ್ಲ. ತನ್ನ ನೋವನ್ನು ಸಂಪೂರ್ಣ ಮರೆತಿದ್ದಳು. ಸ್ವಲ್ಪ ಹಣ ಖರ್ಚಾದರೂ ಚಿಂತೆ ಇಲ್ಲ. ಬೇರೆಯವರ ನೋವು ನಿವಾರಣೆ ಮಾಡುವುದಾದರೆ ನಮ್ಮ ನೋವು ಮರೆಯಬಹುದು ಎಂಬುದು ಆಕೆಗೆ ಅರ್ಥವಾಗಿತ್ತು. ಬೇಕಾದಷ್ಟು ಹಣ ಇದ್ದ ಆಕೆ ಅಂದಿನಿಂದ ತನ್ನ ಜೀವನ ಶೈಲಿ ಬದಲಿಸಿಕೊಂಡಳು. ಬಡ ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಪುಟ್ಟ ಸಂಸ್ಥೆಯೊಂದನ್ನು ಸ್ಥಾಪಿಸಿದಳು. ತನ್ನ ಮುಂದಿನ ವರ್ಷಗಳನ್ನು ಸೇವೆ ಮಾಡುತ್ತಾ ಸಾರ್ಥಕ ಜೀವನ ನಡೆಸಿದಳು. ಆಕೆಗೆ ಬಂದ ಕಷ್ಟ ನಮಗಾರಿಗೂ ಬಾರದಿರಲಿ ಎಂಬ ಹಾರೈಕೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ದರೂ ನಮ್ಮ ಶಕ್ತಿಗೆ ಎಟುಕುವ ಪ್ರಮಾಣದಲ್ಲಿ ಬೇರೆಯವರ ನೋವನ್ನು ಪರಿಹರಿಸಲು ಯತ್ನಿಸಿದಾಗ ನಮ್ಮ ನೋವಿನ ತೀವ್ರತೆ ಕಡಿಮೆಯಾಗಬಹುದು. ಬೇರೆಯವರ ಕಣ್ಣೀರು ಒರೆಸಿದಾಗ ನಮ್ಮ ಕಣ್ಣೀರೂ ಅಳಿಸಿ ಹೋಗಬಹುದು. ನೋವೇ ಇಲ್ಲದ ಪುಣ್ಯವಂತರು ನಾವಾಗಿದ್ದರೆ ನಮ್ಮ ನಲಿವನ್ನೇ ಹಂಚಿಕೊಳ್ಳಬಹುದು ಅಲ್ಲವೇ ಸ್ನೇಹಿತರೆ? ನಮಸ್ಕಾರ. ವಾಚನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ವಾಚನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಕಥಾಬುತ್ತಿ ಇದು ಆಯ್ದ ಕಥೆಗಳ ವಾಚನ.